ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಇಂದು ಜೇವರ್ಗಿಯಲ್ಲಿ ಕಲ್ಯಾಣ ಪಥ ಯೋಜನೆಗೆ ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯದ 2025-26ನೇ ಸಾಲಿನ ಆಯವ್ಯಯದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದ್ದು, ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ಐತಿಹಾಸಿಕವಾದ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಶನಿವಾರ ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಕಲಬುರಗಿಗೆ ಆಗಮಿಸಿರುವ ಅವರು ನಗರದ ಐವನ್-ಎ ಶಾಹಿ ಅತಿಥಿಗೃಹದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದ ಎಲ್ಲಾ ವರ್ಗಗಳಿಗೆ ಸಮತೋಲನ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಐತಿಹಾಸಿಕ 16ನೇ ಬಾರಿಗೆ ಮಂಡಿಸಿದ್ದಾರೆ ಎಂದರು. ಚುನಾವಣೆ ಸಮಯದಲ್ಲಿ ಘೋಷಿಸಿದಂತೆ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಅನುದಾನ ನೀಡುವ ಸಂಪ್ರದಾಯ ಈ ವರ್ಷವೂ ಮುಂದುವರೆಸಿದ್ದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಇಂದು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಪಥ ಯೋಜನೆಯಡಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತಿದೆ ಎಂದರು. ಕಲ್ಯಾಣ ಕರ್ನಾಟಕ ಟಿಬಿ ಡ್ಯಾಂ ವ್ಯಾಪ್ತಿಯ ನೀರಾವರಿಗೆ ಸಂಬಂಧಿಸಿದಂತೆ ಪೋಲಾಗುತ್ತಿರುವ ನೀರನ್ನು ಬಳಸಿಕೊಳ್ಳಲು ಪಕ್ಕದ ರಾಜ್ಯಗಳಾದ ಆಂಧ್ರ, ತೆಲಂಗಾಣ ಸಿಎಂಗಳ ಜೊತೆ ಸಭೆ ನಡೆಸಲು ಚರ್ಚಿಸಲಾಗುತ್ತಿದೆ ಎಂದರು. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಜನರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಅಭಿವೃದ್ಧಿಗಾಗಿ ಕಾಳಜಿ ವಹಿಸಲಾಗುವುದು. ನೀರಾವರಿ ವಲಯಕ್ಕೆ 27,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ. ಬಜೆಟ್ನಲ್ಲಿ ಘೋಷಿಸಿರುವಂತೆ 500 ಹೊಸ ಕೆಪಿಎಸ್ ಮಾದರಿ ಶಾಲೆಗಳನ್ನು ಶೀಘ್ರದಲ್ಲಿ ಆರಂಭಿಸಲಾಗುವುದು ಎಂದ ಅವರು, ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಇಡೀ ದೇಶದಲ್ಲಿಯೇ ಮೊದಲ ಬಾರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಒದಗಿಸಿದೆ ಎಂದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿ-ಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ, ಕಲ್ಯಾಣ ಪಥ ಮತ್ತು ಪ್ರಗತಿ ಪಥ ಎರಡೆರಡು ಯೋಜನೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸಿಗುತ್ತಿರುವುದು ಈ ಭಾಗಕ್ಕೆ ಒಳ್ಳೆಯ ಸಂಗತಿಯಾಗಿದೆ. ರಾಜ್ಯದ ಈ ಎರಡೂ ಯೋಜನೆಗಳಿಂದ ಕಲ್ಯಾಣ ಕರ್ನಾಟಕದ ಬಹುಭಾಗದ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿಯಾಗಲಿವೆ ಎಂದು ಹೇಳಿದರು. ಈ ಭಾಗದ ತೊಗರಿಗೆ ಪರಿಹಾರ ಒದಗಿಸಬೇಕೆಂಬ ರೈತರ ಬೇಡಿಕೆ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಕಳೆದ ವರ್ಷ ನೇಟೆ ರೋಗ ಬಂದಾಗ ಹೆಚ್ಚಿನ ಪರಿಹಾರ ಜಿಲ್ಲೆಯಲ್ಲಿ ಒದಗಿಸಿದೆ. ಈ ವರ್ಷ ಸಹ ಒಣ ರೋಗದಿಂದ ಬೆಳೆ ಹಾನಿಯಾಗಿದ್ದು ಗಮನಕ್ಕಿದೆ. ಈ ಕುರಿತು ಬೆಂಗಳೂರು ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳ ತಂಡ ಅಧ್ಯಯನ ನಡೆಸಿ ಕೃಷಿ ಇಲಾಖೆಗೆ ವರದಿ ಬಂದಿದೆ. ಕೃಷಿ ಇಲಾಖೆಯ ಶಿಫಾರಸಿನ ಮೇಲೆ ಸರ್ಕಾರ ಕ್ರಮ ವಹಿಸಲಿದೆ. ವೈಜ್ಞಾನಿಕವಾಗಿ ಸಮಸ್ಯೆಯನ್ನು ಅರಿಯಲು ಸಂಬಂಧಪಟ್ಟ ಇನ್ಶೂರೆನ್ಸ್ ಅಧಿಕಾರಿಗಳೊಂದಿಗೆ ಮಾತನಾಡಿ ರೈತರಿಗೆ ಸಹಾಯವಾಗುವಂತೆ ಸೂಕ್ತ ಪರಿಹಾರ ಸಿಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಅಂತಿಮ ವರದಿಗಾಗಿ ಕಾಯುತ್ತಿದ್ದೇವೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿ, ಕಲ್ಯಾಣ ಪಥ ಹಾಗೂ ಪ್ರಗತಿ ಪಥ ಈ ಎರಡೂ ಯೋಜನೆಗಳಿಂದ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ 2,000 ಕೋಟಿ ರೂಪಾಯಿ ಅನುದಾನ
ಅನುದಾನ ರಸ್ತೆ ಅಭಿವೃದ್ಧಿಗೆ ಸಿಗಲಿದೆ. ಇದರ ಹೊರತಾಗಿಯೂ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಭಾಗಕ್ಕೆ ಹಣ ಖರ್ಚು ಮಾಡಲಾಗುತ್ತಿದೆ ಎಂದರು. ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ಧನ್ನಿ ಅವರ ನೇತೃತ್ವದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರಾದ ಮತ್ತು ತಂತ್ರಜ್ಞಾನ ಸಂಘ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ಧನ್ನಿ ಅವರ ನೇತೃತ್ವದಲ್ಲಿ ಇಫ್ತಿಯಾರ್ ಕೂಟ ಮತ್ತು ಕಲಬುರಗಿ ತಾಲೂಕಿನ ಎಲ್ಲಾ ತಾಲೂಕಿನ ಮೆಕ್ಯಾನಿಕ್ ಬಂಧುಗಳಿಗೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಲೇಬರ್ ಆಫೀಸ್ನಿಂದ ರವಿಕುಮಾರ್ ಸರ್ ಆಗಮಿಸಿದ್ದರು. ಅದೇ ರೀತಿ ಅಭಿಷೇಕ್ ಅಲ್ಲಮಪ್ರಭು ಪಾಟೀಲ್ ರಾಜ್ಯ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯ ನಾಮಿನೇಟ್ ಸದಸ್ಯರಾದ ಗೋಪಾಲ್ ಗಾಯಕ್ವಾಡ್ ಸರ್ ಹಾಗೂ ಸಂಘದ ಕಾನೂನು ಸಲಹೆಗಾರರಾದ ಚಂದ್ರಕಾಂತ್ ಆರ್ ಕಾಳಗಿ ವಕೀಲರು ಬಂದಂತ ಅತಿಥಿಗಳೆಲ್ಲರಿಗೂ ಮೆಕ್ಯಾನಿಕ್ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಕಲಬುರಗಿ ಜಿಲ್ಲೆಯಿಂದ ಎಲ್ಲ ತಾಲೂಕು ಮೆಕ್ಯಾನಿಕ್ ಬಾಂಧವರಿಗೆ ಆದೇಶ ಪತ್ರ ಕೊಟ್ಟು ಸನ್ಮಾನಿಸಲಾಯಿತು. ತದನಂತರ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ರವಿಕುಮಾರ್ ಸರ್ ಮಾತನಾಡಿದರು. ಮೆಕ್ಯಾನಿಕ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಮಕ್ಕಳಿಗಾಗಿ ವಿದ್ಯಾಭ್ಯಾಸದ ಖರ್ಚು ವೆಚ್ಚ ಸರ್ಕಾರದಿಂದ ಸಿಗುವ ಸೌಲಭ್ಯ ಕೊಡಿಸುವುದಾಗಿ ಭರವಸೆ ನೀಡಿದರು. ನಂತರ ಕಾನೂನು ಸಲಹೆಗಾರರಾದ ಚಂದ್ರಕಾಂತ್ ಆರ್ ಕಾಳಗಿ ವಕೀಲರು ಕೂಡ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಮೆಕ್ಯಾನಿಕ್ ಬಾಂಧವರಿಗೆ ಸರ್ಕಾರದ ವತಿಯಿಂದ ಸಿಗುವ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕೆಂದು ಕೇಳಿಕೊಂಡರು. ಅವರು ಕೂಡ ಮೆಕ್ಯಾನಿಕ್ ಬಂಧುಗಳಿಗೆ ಕಾನೂನು ಸಲಹೆ ಉಚಿತವಾಗಿ ಕೊಡುತ್ತೇನೆ, ಯಾವುದೇ ರೀತಿಯ ಫೀಸ್ ಕೊಡಬೇಡಿ ಎಂದು ಹೇಳಿದರು. ತದನಂತರ ಅಭಿಷೇಕ್ ಅಲ್ಲಮಪ್ರಭು ಪಾಟೀಲ್ ಮಾತನಾಡಿದರು. ನಾವು ಕೂಡ ತಮ್ಮ ಜೊತೆಗೆ ಇದ್ದೇವೆ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ದೊರಕಿಸಿಕೊಡಲು ನಾವು ಕೂಡ ತಮ್ಮ ಜೊತೆ ಸದಾ ಇರುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಸಂಘದ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ಧನ್ನಿ ಅವರು ಕೂಡ ಎಲ್ಲಾ ಮೆಕ್ಯಾನಿಕ್ ಬಂಧುಗಳನ್ನು ಒಗ್ಗೂಡಿಸಿ 2 ವರ್ಷದಲ್ಲಿ ತಾವು ಮಾಡಿದ ಕಾರ್ಯದ ಬಗ್ಗೆ ವಿವರಣಾತ್ಮಕವಾಗಿ ಮಾತನಾಡಿ, ಇವತ್ತು ಕರ್ನಾಟಕದಂತ್ಯ ನಮ್ಮ ರಾಜ್ಯಾಧ್ಯಕ್ಷರು KS ಪ್ರಸನ್ನಕುಮಾರ್ ಗೌಡ, ಉಪಾಧ್ಯಕ್ಷರಾದ N ಜಗದೀಶ್ ಸರ್, ಕಾರ್ಯದರ್ಶಿಗಳಾದ ಭಾಸ್ಕರ್ ಸರ್ ಅವರ ಸಲಹೆಯೊಂದಿಗೆ ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಸಂಘದ ಎಲ್ಲಾ ತಾಲೂಕಿನ ಮತ್ತು ಮಹಾನಗರದ ಶರಣು, ಸುನೀಲ್, ಶಿವಾನಂದ್ ಇನ್ನು ಅನೇಕ ನಮ್ಮ ಮೆಕ್ಯಾನಿಕ್ ಬಾಂಧವರೊಂದಿಗೆ ಎಲ್ಲರ ನೇತೃತ್ವದಲ್ಲಿ ನಾವು ಕಲಬುರಗಿಯಲ್ಲಿ ಇಡೀ ಜಿಲ್ಲಾದ್ಯಂತ ಈ ನಮ್ಮ ಸಂಘಟನೆಯನ್ನು ಬಹಳ ಗಟ್ಟಿಯಾಗಿ ಸದೃಢ ಆಗಿ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಂಘ ಗಟ್ಟಿಯಾಗಿದೆಯೋ ಗೊತ್ತಿಲ್ಲ. ನಮ್ಮ ಕಲಬುರಗಿಯಲ್ಲಿ ಬಹಳ ಗಟ್ಟಿಯಾಗಿ ಈ ಒಂದು ಸಂಘ ಬೆಳೆಸುತ್ತಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿದರು. ನಂತರ ನಮ್ಮ ಸಂಘದ ಎಲ್ಲಾ ಮೆಕ್ಯಾನಿಕ್ ಬಂಧುಗಳೊಂದಿಗೆ ಜಾತಿ ಭೇದ ಭಾವ ಮರೆತು ಇಫ್ತಿಯಾರ್ ಕೂಟ ಮುಗಿಸಿ ಪ್ರಸಾದವನ್ನು ಮಾಡಿ ಕಾರ್ಯಕ್ರಮವನ್ನು ವಂದನಾರ್ಪಣೆಗಳೊಂದಿಗೆ ಮುಕ್ತಾಯ ಮಾಡಲಾಯಿತು ಎಂದು ಕಮಲಾಕರ್ ಧನ್ನಿಯವರು ಮಾತನಾಡಿದರು. ರಾಜ್ಯ ಬಜೆಟ್ ಮಂಡನೆಯಲ್ಲಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಪಂಚಶೀಲ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ಬೌದ್ಧ ಅನುಯಾಯಿಗಳ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಐತಿಹಾಸಿಕ ಬೌದ್ಧ ಸ್ಮಾರಕಗಳ ಸ್ಥಳವಾದ ಸನ್ನಿಧಿಯನ್ನು ಇಂದು ನಡೆದ ರಾಜ್ಯ ಬಜೆಟ್ ಮಂಡನೆಯಲ್ಲಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಘೋಷಣೆ ಮಾಡಿದ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಕಲಬುರಗಿಯ ಸನ್ನತಿಯಿಂದ ಬೆಂಗಳೂರಿನವರೆಗೆ ಪಂಚಶೀಲ ಪಾದಯಾತ್ರೆ ಕೈಗೊಂಡು ಸರ್ಕಾರದ ಮೇಲೆ ಒತ್ತಡ ತರುವಲ್ಲಿ ನಿರಂತರವಾಗಿ ಶ್ರಮಿಸಿದ ಬೌದ್ಧ ಭಿಕ್ಕು ಪೂಜ್ಯ ಭಂತೆ ವರಜ್ಯೋತಿರವರಿಗೂ ಹಾಗೂ ಪಂಚಶೀಲ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲಾ ಬೌದ್ಧ ಅನುಯಾಯಿಗಳಿಗೂ ಕಲಬುರಗಿ ಬೌದ್ಧ ಅನುಯಾಯಿಗಳಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಸನ್ನತಿ ಚಿತ್ತಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಸನ್ನತಿ ಗ್ರಾಮದಲ್ಲಿ ಏನು ಪ್ರಾಚೀನ ಭಾರತ ಇತಿಹಾಸವನ್ನು ನಾವು ನೋಡಿದಾಗ ಸನ್ಮಾನ್ಯ ಶ್ರೀ ಸಾಮ್ರಾಟ್ ಅಶೋಕ್ ಅವರು ಒಬ್ಬರು ರಾಜರಾಗಿರ್ತಕ್ಕಂಥ ಸಾಮ್ರಾಟ್ ಅಶೋಕ್ರವರು ನಮ್ಮ ಸನ್ನತಿಯಲ್ಲಿ ಅವ್ರ ಕೊನೆ ದಿನಗಳು ಕಳೆದಿರ್ತಕ್ಕಂಥದ್ದು, ಕುರುಹುಗಳನ್ನು ಸಿಕ್ಕಿರ್ತಕ್ಕಂಥದ್ದು. ಅನೇಕ ವರ್ಷಗಳಿಂದ ಇವತ್ತು ಪುರಾತತ್ವ ಇಲಾಖೆ ಸಂಪೂರ್ಣವಾಗಿ ಅಲ್ಲಿ ಉತ್ಖನನ ಮಾಡಿರ್ತಕ್ಕಂಥದ್ದು. ಇವತ್ತು ಆ ಇತಿಹಾಸವನ್ನು ನಾವು ಮರುಕಳಿಸಬೇಕಾಗಿದೆ. ಆ ಇತಿಹಾಸವನ್ನು ಎತ್ತಿ ಇಡ್ತಕ್ಕಂಥ ಕೆಲಸ ಬಹು ವರ್ಷದ ಬೇಡಿಕೆ ಆಗಿರ್ತಕ್ಕಂಥ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಮಾಡೋ ಮೂಲಕ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ನಮಗೆ ಎಲ್ಲರೂ ಕೂಡ ಸಂತೋಷವನ್ನು ತಂದುಕೊಟ್ಟಿದ್ದಾರೆ. ಈ ಸಂತೋಷ ಇಡೀ ಭಾರತದ ಬೌದ್ಧ ಅನುಯಾಯಿಗಳಿಗೆ ಇದು ಭಾಳ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಇದು ಚಿತ್ತಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಸನ್ನತಿ, ಅಲ್ಲಿಯ ಶಾಸಕರಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಕಲಬುರಗಿಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಆಯುಷ್ಮಾನ್
ಪ್ರಿಯಾಂಕ್ ಖರ್ಗೆಜಿರವರ ನೇತೃತ್ವದಲ್ಲಿ ಇವತ್ತು ಬಹು ವರ್ಷದ ಬೇಡಿಕೆ ಆಗಿರ್ತಕ್ಕಂಥ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ತಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಬೌದ್ಧ ಬಿಕ್ಕುಣಿ ಆಗಿರ್ತಕ್ಕಂಥ RAG ಸುಮನ್ ರವರು ಇವತ್ತು ನಮ್ಮ ಕಲಬುರಗಿಯಲ್ಲಿ ಜಗತ್ ಸರ್ಕಲ್ನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ಮಾಡ್ತಾಯಿದ್ದೀವಿ. ಇವತ್ತು ಬಿಕ್ಕುಣಿ ಅವರು RAG ಸುಮನ್ ರವರ ನೇತೃತ್ವದಲ್ಲಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲರೂ ಕೂಡ ಮತ್ತೊಮ್ಮೆ ನಾವೆಲ್ಲರೂ ಬೌದ್ಧ ಅನುಯಾಯಿಗಳಿಗೆ ಸೇರಿ ಸಂತೋಷವನ್ನು ವ್ಯಕ್ತಪಡಿಸುವ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಕೈಗೊಂಡಿರ್ತಕ್ಕಂಥ ಪ್ರಾಧಿಕಾರವನ್ನು ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಇವತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಈ ಮೂಲಕ ನಾನು ತಿಳಿಸಲು ಇಚ್ಛೆಪಡ್ತಾ ಇದ್ದೀನಿ. जय भीम, मैं बिकुनी सोमना। सभी हमारे कर्नाटक वासियों को मैं बहुत बहुत शुभकामनाएं देती हूँ, क्योंकि आज का दिन हमारे लिए बहुत अच्छा है। जो बहुत पुराना हमारा जो बुद्धिस्ट प्लेस है सन्नति का, जो सम्राट अशोक जी इनके काल का है, जहाँ सम्राट अशोक जी इनका परिनिर्वाण हुआ था, वो हमारे लिए बहुत ही इम्पोर्टेंट है, क्योंकि वहाँ से ये हमारा पूरा बौद्ध स्थल धरोहर है। तो मैं कांग्रेस सरकार को बहुत धन्यवाद देती हूँ, और हमारे सभी संगठन यहाँ जो है अन्ना है, दिनेश अन्ना है, और सभी जो लोग हैं इन सबको बहुत बहुत धन्यवाद देती हूँ, क्योंकि ये लोग अगर आगे फॉलो नहीं करते, कष्ट नहीं करते, तो हमें इसके डेवलपमेंट के लिए कोई अधिकार नहीं मिलता। तो मैं बहुत बहुत और एक बार धन्यवाद देती हूँ। ಈ ಸಂದರ್ಭದಲ್ಲಿ ಪೂಜ್ಯ ಭಂತೆ ಬಿಕ್ಕುಣಿ RAG ಸುಮನ್ ರವರ ಉಪಸ್ಥಿತಿಯಲ್ಲಿ ಹಿರಿಯರಾದ ಡಾಕ್ಟರ್ ವಿಠಲ್ ದೊಡ್ಮನಿ, ವಿಶಾಲ್ ನವರಂಗ್, ದಿಗಂಬರ ಬೆಳಮಗಿ, SS ತವಡೆ, ದೇವೇಂದ್ರ ಸಿನ್ನೂರ್, ಮಲ್ಲಪ್ಪ ಹೊಸಮನಿ, ಸುಭಾಷ್ ಕೋರೆ, ರಾಜೀವ್ ಜಾನೆ, ಅಶೋಕ್ ವೀರನಾಯಕ್, ಪ್ರಕಾಶ್ ಕಪ್ನೂರ್, ದಿನೇಶ್ ದೊಡ್ಮನಿ, ಪ್ರಕಾಶ್ ಮೂಲಭಾರತಿ, ಗುಂಡಪ್ಪ ಲಂಡನ್ಕರ್, ಜಗದೇವಪ್ಪ ಅಂಕಲಗಿ, ನಾಗೇಂದ್ರ ಜವಳಿ, ಭೀಮಶಾಧರಿ, ವಿಜಯ್ ಕುಮಾರ್ ಲೆಂಗಟಿ, ಶರಣು ದೊಡ್ಮನಿ, ಸಂದೀಪ್ ಮಾಳಿಗೆ, ಕಿಶೋರ್ ಗಾಯಕ್ವಾಡ್, ಧರ್ಮಣ್ಣ ಜೈನ್ಪುರ್, ಜೈ ಭೀಮ್ ಲೆಂಗಟಿ, ಅಶ್ವಿನ್ ಸಂಕ, ಮಸ್ತನ್ ದಂಡೆ, ರಮೇಶ್ ರಾಗಿ, ರಾಜೇಶ್ ಗೋಳ, ರಾಜು ಕೊರಳಿ, ಸುನಿಲ್ ಮಾನ್ಪಾಡ್, ಸಂತೋಷ್ ಗಟ್ಟು, ಮಹಾದೇವ ಬಬ್ಲಾದ್, ಪ್ರಕಾಶ್ ನಾಗನಹಳ್ಳಿ, ಅಮರ ಸಿರ್ವಾಳ್, ಮಂಜು ಸಿಕೆ ಸೇರಿದಂತೆ ಅನೇಕರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.